ಸ್ನೇಹಿತರೆ ನಮಸ್ಕಾರ. ಇದು ಕುವೆಂಪು ನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಇರೋದು 30/45 ಪ್ರಾಪರ್ಟಿ. 3 ಫ್ಲೋರ್ ಇದೆ ಟೋಟಲ್. ಗ್ರೌಂಡ್ ಫ್ಲೋರ್ ಅಲ್ಲಿ ಪಾರ್ಕಿಂಗ್ ಬಿಟ್ಟು ಓನರ್ ಇದ್ದಾರೆ. ಫಸ್ಟ್ ಫ್ಲೋರ್ ಅಲ್ಲಿ 2 BHK ಹೌಸ್ 2 ಇದೆ. ಸೆಕೆಂಡ್ ಫ್ಲೋರ್ ಅಲ್ಲೂ 2 BHK ಹೌಸ್ 2 ಇದೆ. ಇದು ಪೂಜಾ ಬೇಕರಿ ಹತ್ರ ಬರುತ್ತೆ. 30 ಫೀಟ್ ರೋಡು. ಕಂಪ್ಲೀಟ್ ರೆಸಿಡೆನ್ಷಿಯಲ್ ಏರಿಯಾ. ಫುಲ್ ಸರೌಂಡಿಂಗ್ ಒಂದ್ಸತಿ ತೋರಿಸ್ತೀನಿ ನೋಡಿ. ಇದು ನೋಡಿ ಸ್ನೇಹಿತರೆ, 12/25 ಫೀಟ್ ಜಾಗನ ಪಾರ್ಕಿಂಗಿಗೆ ಅಂತಾನೆ ಬಿಟ್ಟಿದ್ದಾರೆ. ಒಂದು ಪಾರ್ಕ್ ಅಲ್ಲಿ ನೋಡಿ, ನೀವು ಕಾರ್ನ ನಿಲ್ಸ್ಕೊಂಡಿದ್ದಾರೆ. ಆ ಕಡೆ ಒಂದು ಬೈಕ್ ನಿಂತಿದೆ, ಈ ಕಡೆ 3 ಬೈಕ್ ನಿಂತಿದೆ. ಇನ್ನೂ 1-2 ಬೈಕ್ ಆರಾಮಾಗಿ ನಿಲ್ಸ್ಕೋಬಹುದು. ಇದು CITB ಅಲಾಟೆಡ್ ಪ್ರಾಪರ್ಟಿ. 1982 ಅಲ್ಲಿ ಅಲರ್ಟ್ ಆಗಿರೋದು. ಮನೆ ಕಟ್ಟಿರೋದು 2013 ಅಲ್ಲಿ. 10 ವರ್ಷ ಆಗಿದೆ ಕನ್ಸ್ಟ್ರಕ್ಷನ್ ಆಗಿ. ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಟೆಡ್ ವಿತ್ ಬೀಮ್. ಏನ್ ಬೇಕಾದ್ರೂ ಆಲ್ಟರ್ ಮಾಡ್ಕೋಬಹುದು ಬೇಕಾದ್ರೆ. ಸುತ್ತ ಜಾಗ ಬಿಟ್ಟಿದ್ದಾರೆ, ಗಾಳಿ ಬೆಳಕೆಲ್ಲ ತುಂಬಾ ಚೆನ್ನಾಗಿ ಬರ್ಲಿ ಅಂದ್ಬಿಟ್ಟು. ಸಂಪಿದೆ, ಮತ್ತೆ ಎಲ್ಲಾ ಮನೆಗೂ ಗೀಸರ್ ಕನೆಕ್ಷನ್ ಆಗಿದೆ, ಸೋಲಾರ್ ಕನೆಕ್ಷನ್ ಇದೆ. ಇದು ಪ್ರಾಪರ್ಟಿ ಬಂದು ವೆಸ್ಟ್ ಫೇಸ್ ಇದೆ ಸೈಟ್. ಬಟ್ ಮನೆದು ಎಲ್ಲಾ ಮನೆದು ಮೇನ್ ಡೋರ್ ಬಂದು ನಾರ್ತ್ ಫೇಸ್ಗೆ ಇದೆ. ಕಂಪ್ಲೀಟ್ 5 ಮನೆ ಇದೆ. 5 ಮನೆದು ಬಂದು ನಾರ್ತ್ ಫೇಸ್ಗೆ ಇದೆ. ಇದು ಗ್ರೌಂಡ್ ಫ್ಲೋರ್ದು ನೀವು ನೋಡ್ತಾ ಇರೋದು ಮೇನ್ ಡೋರು ನಾರ್ತ್ ಫೇಸ್ಗೆ ಇದೆ. 2 BHK ಹೌಸ್ ಎಲ್ಲಾನು ಕಂಪ್ಲೀಟ್. ಲಿವಿಂಗ್ ಏರಿಯಾ. ವಿಶಾಲವಾಗಿದೆ ಲಿವಿಂಗ್ ಏರಿಯಾ. ಪೂಜಾ ರೂಮ್ ಈಸ್ಟ್ ಫೇಸ್ಗಿದೆ. 2 BHK ಅನ್ನಲ್ಲ, ಲೆಫ್ಟ್ ಸೈಡ್ ಒಂದು ಬರುತ್ತೆ, ರೈಟ್ ಸೈಡ್ ಒಂದು ಬರುತ್ತೆ. ರೂಮ್ ಬಂದು 10/8.5 ಫೀಟ್ ಇದೆ. 10/8.5 ಅಡಿ ಇದೆ 2 ರೂಮನು. ಓನ್ ಕನ್ಸ್ಟ್ರಕ್ಷನ್ ಇದು, ಸ್ವಂತಕ್ಕೆ ಅಂತ ಮಾಡ್ಕೊಂಡಿರೋದು. ಗ್ರೌಂಡ್ ಫ್ಲೋರ್ ಅಲ್ಲಿ ಓನರ್ ರೆಂಟ್ಗಿದ್ದಾರೆ. 2 ರೂಮಲ್ಲೂ ವಾರ್ಡ್ರೂಫ್ ಬರುತ್ತೆ, ಮತ್ತೆ ಸಜ್ಜಾ ಬರುತ್ತೆ. ಜನರಲ್ ಟಾಯ್ಲೆಟ್ ವಿತ್ ಅಟ್ಯಾಚ್ಡ್ ವೆಸ್ಟರ್ನ್ ಕಮೋಡ್. ವಾಶ್ ಬೇಷನ್ ಮತ್ತೆ ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಇಟ್ಟಿದ್ದಾರೆ ಸಪರೇಟ್. ಕಿಚನ್. ಪಾರ್ಕಿಂಗ್ ಹತ್ರ ಕೂಡ ಒಂದು ಜನರಲ್ ಟಾಯ್ಲೆಟ್ ಇಟ್ಟಿದ್ದಾರೆ, ಒಂದು ಇಂಡಿಯನ್ ಟಾಯ್ಲೆಟ್. ಔಟ್ ಸೈಡರ್ಸ್ ಯಾರಾದ್ರೂ ಬಂದ್ರೆ ಎಮರ್ಜೆನ್ಸಿ ಯೂಸ್ ಮಾಡೋದಕ್ಕೆ ಅಂದ್ಬಿಟ್ಟು. ಸ್ನೇಹಿತರೆ, ಇಲ್ಲಿ ಫಸ್ಟ್ ಫ್ಲೋರ್ ಅಲ್ಲಿ ಈಗ ಒಂದು ಮನೆ ತೋರಿಸ್ತೀನಿ ನಿಮ್ಗೆ. ಮಿಕ್ಕಿದ 4 ಮನೆನೂ ಸೇಮ್ ಟು ಸೇಮ್ ಜೆರಾಕ್ಸ್ ಇದೆ, ಏನು ಚೇಂಜಸ್ ಇಲ್ಲ.
ನೋಡಿ ವೆಸ್ಟ್ ಫೇಸ್ಗೆ ಸೈಟ್ ಇರೋದು. ಎಲ್ಲಾ ಮನೆದು ಡೋರ್ ಬಂದು ನಾರ್ತ್ ಫೇಸ್ ಮಾಡಿದ್ದಾರೆ. ಇದು ಫಸ್ಟ್ ಫ್ಲೋರ್ ಹೌಸ್. ಮೇನ್ ಡೋರ್ ಬಂದು ನಾರ್ತ್ ಫೇಸ್ಗೆ ಇದೆ. ನಾನು ಮುಂಚೆನೆ ಹೇಳ್ದಾಗೆ ಎಲ್ಲಾ ಮನೆದು ಮೇನ್ ಡೋರ್ ಬಂದು ನಾರ್ತ್ ಫೇಸ್ಗೆ ಇರೋದು. ಈಗ ನೀವೇನ್ ನೋಡ್ತಾ ಇದ್ದೀರಾ, 4 ಮನೆ ಅಂದ್ರೆ ಫಸ್ಟ್ ಫ್ಲೋರ್ ಅಲ್ಲಿ 2 ಮನೆ, ಗ್ರೌಂಡ್ ಫ್ಲೋರ್ ಅಲ್ಲಿ 2 ಮನೆ, ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮನೆ, ಸಾರಿ ಫಸ್ಟ್ ಫ್ಲೋರ್ ಅಲ್ಲಿ 2 ಮನೆ ಮತ್ತೆ ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮನೆ, ಸೇಮ್ ಆಸ್ ಇಟ್ ಇಸ್ ಇದೆ, ಏನು ಚೇಂಜಸ್ ಇಲ್ಲ. ಲಿವಿಂಗ್ ಏರಿಯಾ ಈಗ ನೀವು ನೋಡ್ತಾ ಇರೋದು ವೆಟ್ರಿಫೈಡ್ ಫ್ಲೋರಿಂಗ್. ಅಂದ್ರೆ ನಿಮ್ಗೆ ರೆಂಟಲ್ ಇನ್ಕಮ್ ಈಗ 40,000 ಬರ್ತಾ ಇದೆ. ಗ್ರೌಂಡ್ ಫ್ಲೋರ್ದು ಕೊಟ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 50-55 ಬರುತ್ತೆ ರೆಂಟಲ್ ಇನ್ಕಮ್. ಇಲ್ಲ ನೀವೇ ಗ್ರೌಂಡ್ ಫ್ಲೋರ್ ಅಲ್ಲಿ ವಾಸ ಇರ್ತೀವಿ ಅಂದ್ರೆ ಆರಾಮಾಗಿ ವಾಸ ಇರ್ಬೋದು. ಇದು ರೂಮ್ಗಳು ಬಂದು ನಿಮ್ಗೆ 9x8.5 9x8.5 ಇದೆ. 9x8.5 9x8.5 ಇದೆ. ಒಂದು ಕ್ವೀನ್ ಸೈಜ್ ಕಾಟ್ ಹಾಕೋಬಹುದು. ಎಲ್ಲಾ ರೂಮಲ್ಲೂ ಈ ತರ ಒಂದು ವಾರ್ಡ್ರೂಫ್ ಬಿಟ್ಟಿದ್ದಾರೆ. ಮತ್ತೆ ಸಜ್ಜಾ ಇದೆ, ಓಪನ್ ಸಜ್ಜಾ ಇದೆ. ಎಲ್ಲ 2 BHK ಹೌಸೇನೆ, ಏನು ಚೇಂಜಸ್ ಇಲ್ಲ ಸ್ನೇಹಿತರೆ. ಅದಕ್ಕೆ ಇದೊಂದು ಮನೆ ತೋರಿಸ್ತಾ ಇದ್ದೀನಿ ಕಾಮನ್ ಆಗಿ. ನೋಡಿ ಇದರಲ್ಲೂ ಅಷ್ಟೇ, 2ನೇ ರೂಮಲ್ಲೂ ಅಷ್ಟೇ ವಾರ್ಡ್ರೂಫ್ ಇದೆ. ಮತ್ತೆ ಸಜ್ಜಾ ಇದೆ, ಓಪನ್ ಸಜ್ಜಾ ಇದೆ. ಇದು ರೆಂಟೆಡ್ಗೋಸ್ಕರ ಮಾಡಿಸಿರುವಂತದ್ದು. ಮತ್ತೆ ಈಸ್ಟ್ ಫೇಸ್ಗೆ ದೇವ್ರ ಮನೆ ಬರುತ್ತೆ, ಎಲ್ಲಾ ದೇವ್ರ ಮನೆನು. ಜನರಲ್ ಟಾಯ್ಲೆಟ್ ವಿತ್ ವೆಸ್ಟರ್ನ್ ಕಮೋಡು. ಎಲ್ಲಾ ಮನೆಗೂ ಗೀಸರ್ ಕನೆಕ್ಷನ್ ಇದೆ, ಮತ್ತೆ ಸೋಲಾರ್ ಕನೆಕ್ಷನ್ ಇದೆ. ಕಿಚನ್ ಎಲ್ಲ ಸೇಮ್ ಇದೇ ರೀತಿ ಬರುತ್ತೆ ಕಿಚನ್. ನಾನು ಮುಂಚೆನೆ ಹೇಳಿದಾಗೆ ಇದು ಕನ್ಸ್ಟ್ರಕ್ಷನ್ ಆಗಿ 10 ವರ್ಷ ಆಗಿದೆ. 2013 ಗೃಹ ಪ್ರವೇಶ ಆಗಿರುವಂತ ಮನೆ. 10 ವರ್ಷದ ಹಿಂದೆ ರೆಂಟೆಡ್ ಪರ್ಪಸ್ಗೆ ಏನ್ ಮಾಡಬೇಕು ಅದಕ್ಕೋಸ್ಕರ ಮಾಡಿದ್ದಾರೆ. ಬಟ್ ಮನೆ ಸ್ಟ್ರೆಂತ್ ಆಗಿದೆ, ವಿತ್ ರೆಂಟಲ್ ಇನ್ಕಮ್ ಬರ್ತಾ ಇದೆ. ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಮತ್ತೆ ನಂದು ಕಾಂಟ್ಯಾಕ್ಟ್ ನಂಬರ್ ಎರಡೂ ಕೆಳಗಡೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಸ್ನೇಹಿತರೆ. ಇಂಟ್ರೆಸ್ಟೆಡ್ ಪಾರ್ಟೀಸ್ ಕಾಂಟ್ಯಾಕ್ಟ್ ಮಾಡಬಹುದು. ನೋಡಿ ಇದು ಫಸ್ಟ್ ಫ್ಲೋರ್, 2 ಮನೆ ಇದೆ. ಈಗ ಸೆಕೆಂಡ್ ಫ್ಲೋರ್ ತೋರಿಸ್ತೀನಿ. ಇದು ಶಾಂತಿಸಾಗರ್ ಹೋಟೆಲ್ ಆಪೋಸಿಟ್ ರೋಡ್ ಅಲ್ಲಿ ಬರೋದು. ಪೂಜಾ ಬೇಕರಿ ಅಂತ ಬರುತ್ತೆ, ಅದ್ರ ಪಕ್ಕ. ನಾನು ತೋರಿಸ್ತೀನಿ ಈಗ ಮೇಲ್ಗಡೆ ನಿಮ್ಗೆ. ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಸ್ನೇಹಿತರೆ. ಸೆಕೆಂಡ್ ಫ್ಲೋರ್ ಅಲ್ಲೂ ಅದೇ ರೀತಿ ಈಗ ನಾನು ಏನ್ ತೋರಿಸಿದೀನಿ ಅದೇ ರೀತಿ 2 ಮನೆ ಬರುತ್ತೆ. 2 BHK ಹೌಸ್, 2 BHK ಹೌಸ್. ಮೇನ್ ಡೋರ್ ಬಂದು 2 ನಾರ್ತ್ ಫೇಸ್. ಸ್ನೇಹಿತರೆ ಈಗ ನಾವು ಫುಲ್ ಟಾಪ್ ಅಲ್ಲಿ ಇದೀವಿ. ಇಲ್ಲಿ ನೋಡಿ ಸಪ್ರೇಟ್ ಎಲ್ಲಾ ಮನೆಗೂ ಸೋಲಾರ್ ಇದೆ. ಸೋಲಾರ್ ಕನೆಕ್ಷನ್ ನೀವು ನೋಡ್ಬೋದು. ಓವರ್ ಹೆಡ್ ಟ್ಯಾಂಕು. ಸ್ನೇಹಿತರೆ ಇದ್ರದ್ದು ಪ್ರೈಸ್ ಡೀಟೇಲ್ಸ್ ಮತ್ತೆ ನಂದು ಕಾಂಟ್ಯಾಕ್ಟ್ ನಂಬರ್ ಎರಡನ್ನೂ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಂಟ್ರೆಸ್ಟೆಡ್ ಪಾರ್ಟೀಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು 30x45 ವೆಸ್ಟ್ ಫೇಸ್ ಸೈಟ್ ಬಂದು. ಮೇನ್ ಡೋರ್ ಎಲ್ಲಾ ಮನೆದು ನಾರ್ತ್ ಫೇಸ್ಗಿದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಶಾಂತಿಸಾಗರ್ ಆಪೋಸಿಟ್ ಡಿಪೋಗೆ ಹೋಗೋ ರೋಡ್, ಮೇನ್ ರೋಡ್. ವೆಹಿಕಲ್ ಮೂವ್ಮೆಂಟ್ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ಆ ಮೇನ್ ರೋಡ್ ಹಿಂಭಾಗದ ಪ್ರಾಪರ್ಟಿ ಇದು. ಬಸ್ ಸ್ಟ್ಯಾಂಡು, ಹಾಸ್ಪಿಟಲ್ಲು, ಎಲ್ಲ ತರ ಕಮರ್ಷಿಯಲ್ ಶಾಪ್ಸ್ಗೂ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್. ಇಲ್ಲಿ ನೋಡಿ ರಾಯಲ್ ವಾರಿಯರ್ ಬೇಕರಿ ಕಾಣಿಸ್ತಾ ಇದೆ ನಿಮ್ಗೆ. ಇದು ರಾಯಲ್ ವಾರಿಯರ್ ಬೇಕರಿ. ಅದರಿಂದ ಹಾಗೆ ಮುಂದೆ ಬಂದ್ರೆ ಅಲ್ಲೊಂದು ಟ್ರೂ ಸ್ಪಿರಿಟ್ ಇದೆ. ಅದ್ರ ಪಕ್ಕ ಒಂದು ಬೇಕರಿ ಬರುತ್ತೆ, ಹೋಟೆಲ್, ಉಡುಪಿ ಹೋಟೆಲ್. ಮತ್ತೆ ಅದ್ರ ಪಕ್ಕ ಪೂಜಾ ಬೇಕರಿ ಅಂತ ಒಂದು ಬರುತ್ತೆ. ಅಲ್ಲಿ
ಜಸ್ಟ್ ರೈಟಿಗೆ ತೊಗೊಂಡ್ರೆ ವಾಕಬಲ್ ಡಿಸ್ಟೆನ್ಸ್ ಇದು. ಫುಲ್ ಸರೌಂಡಿಂಗ್ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈ ಪ್ರಾಪರ್ಟಿ ಇಷ್ಟ ಆದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ನಂದು ಕಾಂಟ್ಯಾಕ್ಟ್ ನಂಬರು ಮತ್ತು ಪ್ರೈಸ್ ಡೀಟೇಲ್ಸ್ ಎರಡೂ ಹಾಕಿರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೋಡಿ ಕಂಪ್ಲೀಟ್ ಮೇಲ್ಗಡೆಯಿಂದ ನಾನು ನಿಮಗೆ ಸರೌಂಡಿಂಗ್ ತೋರಿಸಿದ್ದೀನಿ. ಶಾಂತಿಸಾಗರ್ ಮೇನ್ ರೋಡ್ ಪಕ್ಕದ್ದೇನೆ, ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಶಾಂತಿಸಾಗರಿಂದ ಮೈಸೂರು ಡಿಪೋಗೆ ಹೋಗುವ ರೋಡಲ್ಲಿ ನಿಮಗೆ ಸಿಗುವಂಥದ್ದು ಇದು. ಮೇನ್ ರೋಡ್ ಹಿಂಭಾಗ ಪ್ರಾಪರ್ಟಿ ಇದು, ಹಾರ್ಟ್ ಆಫ್ ದಿ ಸಿಟಿಲಿರೋದು. ಥ್ಯಾಂಕ್ ಯು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಅದಕ್ಕೆ ಆನ್ಸರ್ ಮಾಡ್ತೀವಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು.